ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಜನವರಿ 31ರಿಂದ ಸಂಸತ್ ಅಧಿವೇಶನ, ಫೆಬ್ರವರಿ 1ಕ್ಕೆ ಬಜೆಟ್ ಮಂಡನೆ. ರಾಜ್ಯದಲ್ಲಿ ಸೀಪ್ಲೇನ್ ಸೇವೆ ಆರಂಭಿಸಿ ನಾಗರಿಕ ವಿಮಾನಯಾನ ಸಚಿವರೊಂದಿಗೆ ಎಚ್ಡಿ ಕುಮಾರಸ್ವಾಮಿ ಸಮಾಲೋಚನೆ. ಲಾಸ್ ಏಂಜಲೀಸ್ನಲ್ಲಿ ಶೀಘ್ರ ಭಾರತೀಯ ರಾಯಭಾರ ಕಚೇರಿ, ಬೆಂಗಳೂರಿನಲ್ಲಿ ಅಮೆರಿಕದ ರಾಯಭಾರ ಕಚೇರಿ ಉದ್ಘಾಟನೆ. ಗಾಜಾದಲ್ಲಿ ಕದನ ವಿರಾಮಕ್ಕೆ ಇಸ್ರೇಲ್ ನಿರ್ಧಾರ, ಒತ್ತೆಯಾಳು ಬಿಡುಗಡೆ ಒಪ್ಪಂದಕ್ಕೂ ಅನುಮೋದನೆ. ಆಸ್ಟ್ರೇಲಿಯಾ ಗ್ರ್ಯಾಂಡ್ ಸ್ಲಾಮ್ 4ನೇ ಸುತ್ತಿಗೆ ಜೋಕೋವಿಚ್, ಅಲ್ಕರಾಜ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಿಪಿಎಲ್ ಕಾರ್ಡುದಾರರಿಗೆ ಆರೋಗ್ಯ ಸೇವೆ ಉಚಿತ, ರಾಜ್ಯದ ವೈದ್ಯಕೀಯ ಕಾಲೇಜುಗಳಿಗೆ ಸರ್ಕಾರದ ಸೂಚನೆ, ಸಿದ್ದರಾಮಯ್ಯ. ಫೆಬ್ರವರಿ 1ರಿಂದ ಅಂತಾರಾಷ್ಟ್ರೀಯ ಮಟ್ಟದ ಏರ್ ಶೋ, ಕಟ್ಟಡಗಳ ಮೇಲೆ ಕ್ರೇನ್ ಎತ್ತರ ತಗ್ಗಿಸಿ. ಮೆಟ್ರೋ ಟಿಕೆಟ್ ದರ ಏರಿಕೆ ಶೀಘ್ರ, ಶೇಕಡಾ 40% 45 ಹೆಚ್ಚಳ ಸಾಧ್ಯತೆ, ಬಿಎಂಆರ್ಸಿಎಲ್ ಸಭೆಯಲ್ಲಿ ಹಸಿರು ನಿಶಾನೆ. ಮಕ್ಕಳಲ್ಲಿ ಓದಿನ ಅಭಿರುಚಿ ಮೂಡಿಸಲು ಕನ್ನಡ ಭಾರತಿ ಯೋಜನೆ, ಕರ್ನಾಟಕದ 100 ಸಾಧಕರ ಪುಟ್ಟ ಪುಸ್ತಕ ಹೊರತರುವ ಯೋಜನೆ. ಖೇಲ್ ರತ್ನ ಅರ್ಜುನ ಸಹಿತ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರದಾನ, ಮನು, ಗುಕೇಶ್, ಹರ್ಮನ್ ಪ್ರೀತ್, ಪ್ರವೀಣ್ಗೆ ಅತ್ಯುನ್ನತ ಕ್ರೀಡಾ ಗೌರವ.